ಪಿಣರಾಯಿ ವಿಜಯನ್ ಮೊನ್ನೆಯಷ್ಟೇ ಕರ್ನಾಟಕದಲ್ಲಿ ಬುಲ್ಡೋಸರ್ ಸಂಸ್ಕೃತಿಯ ಬಗ್ಗೆ ಮಾತನಾಡಿದರು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಕಟ್ಟಿಸಿಕೊಂಡಿದ್ದಂತಹ ಮನೆಗಳು, ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಂತಹ ಜಮೀನುಗಳು, ಆ ಮನೆಗಳು, ಆ ಒತ್ತುವರಿಯನ್ನು ತೆರವು ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಕಾನೂನುಬದ್ಧವಾಗಿಯೇ ಮಾಡುತ್ತೆ. ಎಲ್ಲ ಸರ್ಕಾರಗಳು ಮಾಡುವಂತಹ ಕೆಲಸ. ಆ ರೀತಿಯಾಗಿ ಸರ್ಕಾರ ಮಾಡಿದಾಗ ಕೇರಳದ ಮುಖ್ಯಮಂತ್ರಿಗೆ ಇದ್ದಕ್ಕಿದ್ದಂತೆಯೇ ಬುಲ್ಡೋಸರ್ ಅನ್ನುವಂತಹ ಮಾತುಗಳು ಬಂತು. ಅಕ್ರಮವಾಗಿ ನೆಲೆಸಿದವರ ವಿಚಾರದಲ್ಲಿ ಅವರಿಗೆ ಬಹಳ ಕಾಳಜಿ, ಬಹಳ ಮಮತೆ, ಬಹಳ ಕರುಣೆ ಇವೆಲ್ಲವೂ ಕೂಡ ಕೇರಳದ ಮುಖ್ಯಮಂತ್ರಿಗೆ ಬಂದಿತ್ತು. ಆದರೆ ಅದೇ ಪಿಣರಾಯಿ ವಿಜಯನ್ ಕೇರಳದಲ್ಲಿ ಅವರ ತಾತ ಮುತ್ತಾತನ ಕಾಲದಿಂದಲೂ ಕೂಡ ವಾಸಿಸ್ತಾ ಇರುವಂತಹ ಕನ್ನಡಿಗರ ಪ್ರದೇಶದಲ್ಲಿ, ಕನ್ನಡಿಗರ ನಡುವೆ ಅಲ್ಲಿಯ ಸರ್ಕಾರ ಈಗ ಮಲಯಾಳಮನ್ನು ಹೇರೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಕನ್ನಡ ಶಾಲೆಗಳಲ್ಲೂ ಕೂಡ ಮಲಯಾಳಂ ಪ್ರಥಮ ಭಾಷೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಸರ್ಕಾರ ತರ್ತಾ ಇರುವಂತಹ ಭಾಷಾ ಮಸೂದೆ ಕೆಲಸ ಮಾಡುವ ಅಪಾಯ ಎದುರಾಗಿದೆ. ಹೀಗಾಗಿ ಇದರ ವಿರುದ್ಧ ಈಗ ಕನ್ನಡಿಗರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡದ ಭಾಷೆಯ ಮೇಲೆ ಕೇರಳ ಸರ್ಕಾರ ಪ್ರಹಾರ ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ಕಾರಣಕ್ಕಾಗಿ ಕರ್ನಾಟಕದ ಮುಖ್ಯಮಂತ್ರಿಯವರಿಂದ ಹಿಡಿದು ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಇದಕ್ಕೆ ಈಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕ ನೆಲ, ಜಲ, ಭಾಷೆ ವಿಚಾರದಲ್ಲಿ ಒಗ್ಗೂಡಿರಬೇಕು. ಅಕ್ರಮ ಮನೆಗಳನ್ನು ಕೆಡವಿದ್ದಕ್ಕೆ ತಗಾದೆ ಎತ್ತಿದ್ರು ಕೇರಳದ ಮುಖ್ಯಮಂತ್ರಿ. ಆದರೆ ಕಾಸರಗೋಡಿನಲ್ಲಿ ಕನ್ನಡ ಮನಸ್ಸುಗಳನ್ನು ಕೆಡುವಂತಹ ಪ್ರಯತ್ನವನ್ನ ಪಿಣರಾಯಿ ವಿಜಯನ್ ಅವರು ಮಾಡೋದಕ್ಕೆ ಹೊರಟಿದ್ದಾರೆ. ಭಾಷೆಯ ಹೆಸರಿನಲ್ಲಿ ಬುಲ್ಡೋಸರ್ ಮಾಡೋದಕ್ಕೆ, ಕನ್ನಡ ಭಾಷೆಯನ್ನು ಬುಲ್ಡೋಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಬುಲ್ಡೋಸರ್ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಪಿಣರಾಯಿ ವಿಜಯನ್. ಹೀಗಾಗಿ ಪಿಣರಾಯಿ ವಿಜಯನ್ ಅವರ ಈ ಪ್ರಯತ್ನಕ್ಕೆ ಕರ್ನಾಟಕ ಸರ್ಕಾರವು ಕೂಡ ಅಷ್ಟೇ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲಿಗರಾಗಿ ಮುಖ್ಯಮಂತ್ರಿಯವರು ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟು ಅವರೇನೆ ಇದನ್ನ ಪ್ರತಿರೋಧಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು. ನಿಜಕ್ಕೂ ಕನ್ನಡದ ವಿಷಯದಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡದ ರಾಜಕಾರಣಿಗಳು ಬದ್ಧತೆಯನ್ನ ಹೊಂದಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಯಾವುದೇ ರೀತಿಯಂತ ರಾಜ್ಯನ ಮಾಡಿಕೊಳ್ಳಲ್ಲ ಅನ್ನುವಂತಹ ವಿಚಾರವನ್ನು ತೋರಿಸಿದ್ದಾರೆ. ಇಲ್ಲಿ ಕನ್ನಡದ ಮೇಲೆ ಕೇರಳ ಬುಲ್ಡೋಸರ್ ಮಾಡೋದಕ್ಕೆ ಹೊರಟಿರುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಕೇರಳ ರಾಜ್ಯದಲ್ಲಿ ಮಲಯಾಳಂ ಸಾರ್ವಭೌಮ ಭಾಷೆ, ಅದರಲ್ಲಿ ಯಾರ್ದೂ ಅನುಮಾನ ಇಲ್ಲ. ಆದರೆ ಕೇರಳದಲ್ಲಿರ್ತಕ್ಕಂತಹ ಕನ್ನಡಿಗರಿಗೆ ಕನ್ನಡವೇ ಸಾರ್ವಭೌಮ ಭಾಷೆ. ಹಾಗಾಗಿ ಆ ಕನ್ನಡಿಗರಿಗೆ ಕನ್ನಡದಲ್ಲಿನೇ ವ್ಯಾಸಂಗ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿರುವಂಥದ್ದು ಕೇರಳ ಸರ್ಕಾರದ ಜವಾಬ್ದಾರಿ. ಕರ್ನಾಟಕದಲ್ಲೂ ಕೂಡ ಬೇರೆ ಮಾತೃಭಾಷೆಯ ಶಾಲೆಗಳಿದ್ದಾವೆ. ಇಲ್ಲಿ ತಮಿಳು ಶಾಲೆಗಳಿದ್ದಾವೆ, ಇಲ್ಲಿ ಮರಾಠಿ ಶಾಲೆಗಳಿದ್ದಾವೆ. ಹೀಗಾಗಿ ಕೇರಳದಲ್ಲಿರುವಂತಹ ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿರುವಂಥ ಕೇರಳ ಸರ್ಕಾರದ ಜವಾಬ್ದಾರಿ ಆಗುತ್ತೆ, ಪ್ರಥಮ ಜವಾಬ್ದಾರಿ ಆಗುತ್ತೆ. ಹೇಗೆ ಕನ್ನಡಿಗರ ಮೇಲೆ ಬುಲ್ಡೋಸರನ್ನು ಪ್ರಯೋಗಿಸೋದಕ್ಕೆ ಹೊರಟಿದ್ದಾರೆ ಪಿಣರಾಯಿ ವಿಜಯನ್ ಅನ್ನುವಂಥದ್ದನ್ನು ನಿಮಗೆ ತೋರಿಸಿದೆ. ಕೇರಳ ಸರ್ಕಾರದಿಂದ ಹೊಸ ಭಾಷಾ ನೀತಿ ಜಾರಿಗೆ ಈಗ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಅವರ ರಾಜ್ಯಕ್ಕೆ ಸೀಮಿತವಾಗಿ ಅವರೊಂದು ಹೊಸ ಭಾಷಾ ನೀತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಭಾಷಾ ನೀತಿ ಮಾಡುವಂಥ ತಪ್ಪಲ್ಲ, ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಅವ್ರಿಗೆ ಇದ್ದೇ ಇದೆ. ಆದರೆ ಮಲಯಾಳಂ ಭಾಷಾ ಮಸೂದೆ 2025ಕ್ಕೆ ಈಗಾಗಲೇ ಕೇರಳದ ವಿಧಾನಸಭೆ ಅಂಗೀಕಾರವನ್ನು ಕೊಟ್ಟಿದೆ. ಹೀಗೆ ಅಂಗೀಕಾರ ಕೊಟ್ಟಿರ್ತಕ್ಕಂತಹ ಮಸೂದೆಯ ವಿಚಾರವೇ ಈಗ ಕನ್ನಡಕ್ಕೆ ಕಗ್ಗಂಟಾಗಿರುವಂಥದ್ದು, ಕನ್ನಡದ ಪಾಲಿಗೆ ಕಂಟಕ ಆಗಿರುವಂಥದ್ದು ಕೇರಳದಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಲಿಕೆ ಕಡ್ಡಾಯಕ್ಕೆ ಈಗ ಅಲ್ಲಿನ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಆಯಾ ರಾಜ್ಯಗಳು ಆಯಾ ಭಾಷೆಗಳನ್ನು ಅವರವರ ಭಾಷೆಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡುವಂಥ ತಪ್ಪಲ್ಲ. ಆದರೆ ಆ ರಾಜ್ಯಗಳಲ್ಲಿರ್ತಕ್ಕಂಥ ಭಾಷಾ ಅಲ್ಪಸಂಖ್ಯಾತರ ವಿಚಾರದಲ್ಲಿ ವಿವೇಚನೆಯನ್ನು ಬಳಸಬೇಕಾಗಿರುವಂಥದ್ದು ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವ ಯಾವುದೇ ಸರ್ಕಾರದ ಜವಾಬ್ದಾರಿ. ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಕೂಡ ಮಲಯಾಳಂ ಪ್ರಥಮ ಭಾಷೆ ಅನ್ವಯ ಮಾಡೋದಕ್ಕೆ ಪಿಣರಾಯಿ ಸರ್ಕಾರ ಹೊರಟಿದೆ. ಇದುವರೆಗೆ ಕೇರಳದಲ್ಲಿ ಕನ್ನಡ ಶಾಲೆಗಳು ಬಹಳ ಆರಾಮಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ನೋಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಆ ಮೂವಿಯ ಮೂಲಕವಾಗಿ ರಿಷಬ್ ಶೆಟ್ಟಿ ಅವರು ಅತ್ಯಂತ ಪ್ರಮುಖವಾಗಿ ಹೇಗೆ ಕನ್ನಡದ ಮೇಲೆ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಆ ಮೂವಿ ಮೂಲಕವಾಗಿ ತೋರಿಸಿದ್ರು. ವಾಸ್ತವವಾಗಿ 2017ರಲ್ಲಿ ಇಂಥದ್ದೊಂದು ಬಿಲ್ಲನ್ನು ತಂದಾಗ್ಲೇ ಆ ಮೂವಿ ಕೂಡ ಬಂದಿತ್ತು. ಅದರ ಮೂಲಕವಾಗಿ ಕನ್ನಡಿಗರ ಕನ್ನಡ ಭಾಷೆಯ
ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನ ಆ ಸಿನಿಮಾದ ಮೂಲಕವಾಗಿ ಕೂಡ ತೋರಿಸಿದ್ರು. ಅವತ್ತು ಅದಕ್ಕೆ ರಾಷ್ಟ್ರಪತಿಯವರು ತಿರಸ್ಕರಿಸಿದ್ರು ಕೂಡ. ಈಗ ಮತ್ತೆ ಗಡಿನಾಡ ಕನ್ನಡಿಗರ ಮೇಲೆ ಗದಾಪ್ರಹಾರಕ್ಕೆ ಪಿಣರಾಯಿ ಸರ್ಕಾರ ಹೊರಟಿದೆ. ಪಿಣರಾಯಿ ವಿಜಯನ್ ಅವರಿಗೆ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಸ್ಕೊಂಡಂತವರ ತೆರವು ಮಾಡಿದ್ರೆ ಕಣ್ಣೀರು ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಬುಲ್ಡೋಸರ್ ಸಂಸ್ಕೃತಿ ಅಂತೇಳಿ ಅನ್ಸುತ್ತೆ. ಆದ್ರೆ ಆ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಜಿಲ್ಲೆಯಲ್ಲಿರುವಂತಹ ಬಹುಪಾಲು ಜನನೇ ಕನ್ನಡಿಗರಾಗಿದ್ರು ಕೂಡ ಆ ಕನ್ನಡಿಗರ ಮೇಲೆ ಬುಲ್ಡೋಸರ್ ಪ್ರಯತ್ನಕ್ಕೆ ಹೊರಟಿರುವಂಥದ್ದು ಅವರ ಅರಿವಿಗೂ ಕೂಡ ಬರ್ತಾ ಇಲ್ವಾ? ಕೇರಳ ರಾಜ್ಯದಲ್ಲಿರುವಂತಹ ಕನ್ನಡಿಗರ ಮೇಲೆ ಭಾಷಾ ಸವಾರಿಗೆ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಈ ಭಾಷಾ ಸವಾರಿಯನ್ನ ಕರ್ನಾಟಕ ಸರ್ಕಾರವು ಕೂಡ ಪ್ರತಿರೋಧ ಮಾಡಲೇಬೇಕಾಗುತ್ತೆ. ಕನ್ನಡಿಗರ ವಿಚಾರದಲ್ಲಿ, ಕನ್ನಡದ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿರುತ್ತದೆ. ವಾಸ್ತವವಾಗಿ ಅವರ ಸರ್ಕಾರನೇ ಅವರೇನು ನಾವು ಶೋಷಿತರ ಪರವಾಗಿರ್ತೀವಿ, ಅವರ ಪಕ್ಷದ ಸಿದ್ಧಾಂತದಲ್ಲಿ ಅವರು ಹೇಳ್ತಾರಲ್ಲ, ನಾವು ಶೋಷಿತರ ಪರವಾಗಿರ್ತೀವಿ, ನಾವು ದಮನಿತರ ಪರವಾಗಿರ್ತೀವಿ, ನಾವು ಧ್ವನಿ ಇಲ್ಲದವರ ಪರವಾಗಿರ್ತೀವಿ ಇದ್ಕೊಂಡು, ಅದೆಲ್ಲವೂ ಇರ್ತಿದ್ರೆ ಅವ್ರು ಕನ್ನಡಿಗರ ಪರವಾಗಿ ಅವರೇ ನಿಲ್ಬೇಕಾಗಿತ್ತು. ಆದರೆ ಆ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಬದಲಿಗೆ ಕನ್ನಡಿಗರ ಮೇಲೆ ಮಲಯಾಳಮನ್ನ ಹೇರೋದಕ್ಕೆ ಹೊರಟಿದ್ದಾರೆ. ಯಾವುದೇ ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರಬಾರ್ದು, ಅದು ಬಹಳ ದೊಡ್ಡ ಜವಾಬ್ದಾರಿ. ಹಾಗಾದ್ರೆ ಇವರು ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ಭಾಷಾ ನೀತಿ ಯಾವ ಸ್ವರೂಪದ್ದು, ಯಾವ ಸ್ವರೂಪದಲ್ಲಿ ಭಾಷಾ ಮಸೂದೆಯನ್ನು ಮಂಡಿಸೋದಕ್ಕೆ ಹೊರಟಿದ್ದಾರೆ? ಆ ಭಾಷಾ ಮಸೂದೆಯಲ್ಲಿರ್ತಕ್ಕಂತಹ ಬಹಳ ಪ್ರಮುಖವಾಗಿರುವ ಮತ್ತು ಕನ್ನಡಕ್ಕೆ ಅಪಾಯ ತರ್ತಾ ಇರುವಂತಹ ಅಂಶವನ್ನು ನಾವು ಗಮನಿಸಬೇಕು. ಕೇರಳದಲ್ಲಿ ಮಲಯಾಳಂ ಪ್ರಥಮ ಭಾಷೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಕೇರಳದಲ್ಲಿ ಮಲಯಾಳಂ ಪ್ರಥಮ ಭಾಷೆ ಆಗಿರುವಂಥ, ಕರ್ನಾಟಕದಲ್ಲಿ ಹೇಗೆ ನಾವು ಕನ್ನಡವೇ ಪ್ರಥಮ ಭಾಷೆ ಅಂತ ಹೇಳ್ತೀವೋ ಹಾಗೆ ಕೇರಳದಲ್ಲಿ ಮಲಯಾಳಂ ಪ್ರಥಮ ಭಾಷೆಯನ್ನು ನಾವು ಕೂಡ ಗೌರವಿಸ್ತೀವಿ. ಆದರೆ ಅದು ಎಲ್ಲಿ ತನಕ ಅನ್ನುವಂಥ ವಿಚಾರದಲ್ಲಿ ಖಂಡಿತವಾಗಲೂ ಕೂಡ ಭಾಷಾ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಬಹಳ ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯ, ಇದನ್ನ ಅವರ ಸರ್ಕಾರ ಹೇಳಿದೆ. ಕೇರಳದ ಸರ್ಕಾರಿ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯ ಅನ್ನುವಂಥ ಅವರು ಕೇಳ್ತಾ ಇದ್ದಾರೆ. 1ರಿಂದ 10ನೇ ತರಗತಿಯವರೆಗೆ ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಅವರು ಕಲಿಸಬೇಕು ಅನ್ನುವಂಥದ್ದನ್ನ ಮಾಡಿದ್ರು. ಓಕೆ, ಇದು ಮಲಯಾಳಂ ಮೀಡಿಯಂ ಶಾಲೆಗಳಿಗೆ ಅಥವಾ ಅಲ್ಲಿಯ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ನೀವು ಮಲಯಾಳಮನ್ನು ಕಲಿಸಬೇಕು ಅಂತ ಹೇಳಿದರೆ ಫೈನ್. ಆದರೆ ಕೇರಳದಲ್ಲಿರುವಂತಹ ಕನ್ನಡ ಶಾಲೆಗಳಿಗೆ ಇದು ಅನ್ವಯಿಸೋದಕ್ಕೆ ಹೊರಟಿದ್ರೆ ಇದು ನಿಜಕ್ಕೂ ಕೂಡ ದೊಡ್ಡ ಅನ್ಯಾಯವನ್ನು ಮಾಡೋದಕ್ಕೆ ಹೊರಟಿದೆ ಪಿಣರಾಯಿ ಸರ್ಕಾರ. ಅಲ್ಲಿ ತಮಿಳು ಶಾಲೆಗಳಿದ್ದಾವೆ, ಅಲ್ಲಿ ಕನ್ನಡ ಶಾಲೆಗಳಿದ್ದಾವೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಮನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟ್ರೆ ಅದನ್ನು ಪ್ರತಿರೋಧಿಸಬೇಕಾಗಿರುವಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ, ಕನ್ನಡಿಗರ ಜವಾಬ್ದಾರಿ ಮತ್ತು ಗಡಿನಾಡಿನಲ್ಲಿರುವಂತಹ ಕನ್ನಡಿಗರ ಪರವಾಗಿ ನಿಲ್ಲಬೇಕಾಗಿರುವಂಥ ಜವಾಬ್ದಾರಿ. ಕಾಸರಗೋಡಿನಲ್ಲಿ 70% ಕನ್ನಡಿಗರಿದ್ದಾರೆ. ಅಲ್ಲಿಯ ಕನ್ನಡದ ಮನೆಗಳಿದ್ದಾವೆ, ಮನೆತನಗಳಿದ್ದಾವೆ, ಜನರಿದ್ದಾರೆ. ಎಲ್ಲ ಧರ್ಮದವರು ಕೂಡ ಕನ್ನಡ ಭಾಷೆಯನ್ನು ಆಡುವಂತಹ ಜನ ಕೇರಳದಲ್ಲಿ ಇದ್ದಾರೆ, ಕಾಸರಗೋಡು ಭಾಗದಲ್ಲಿ ಇದ್ದಾರೆ. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಮುಸಲ್ಮಾನರು ಕೂಡ ಕನ್ನಡವನ್ನು ಮಾತನಾಡುವಂಥ, ವ್ಯವಹರಿಸುವಂಥವರು ಇರುವಂಥದ್ದು ಅಲ್ಲಿಯ ಕೇರಳದ ಒಂದು ಭಾಗದಲ್ಲಿ, ಅಂದರೆ ಕಾಸರಗೋಡು ಜಿಲ್ಲೆಯ ಭಾಗದಲ್ಲಿ. ಹೀಗಿರುವಾಗ ಕನ್ನಡಿಗರು ಕೂಡ ಪ್ರಥಮ ಭಾಷೆಯನ್ನಾಗಿ ಮಲಯಾಳಮನ್ನು ಕಲಿಬೇಕು ಅನ್ನುವಂಥದ್ದು ಕನ್ನಡದ ಮೇಲಿನ ಸವಾರಿ ಮಾಡುವಂತಹ ಕೆಲಸ. ಇದನ್ನೇ ಬುಲ್ಡೋಸರ್ ಮಾಡೋದಕ್ಕೆ ಹೊರಟಿರುವಂಥದ್ದು ಪಿಣರಾಯಿ ಸರ್ಕಾರ. ಮಸೂದೆ ಜಾರಿಯಾದರೆ ಮಲಯಾಳಂ ಕಡ್ಡಾಯ ಆಗುತ್ತೆ. ಮಲಯಾಳಂ ಕಡ್ಡಾಯ ಮಾಡಿದ ಮೇಲೆ ಇನ್ನು ಅಲ್ಲಿ ಕನ್ನಡ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತಾ? ಯಾವ ಸ್ವರೂಪದಲ್ಲಿ ಈ ರೀತಿಯಂತಹ ಭಾಷಾ ನೀತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಪಿಣರಾಯಿ ಸರ್ಕಾರ ಅಂತ ಹೇಳಿ 2017ರಲ್ಲೂ ಕೂಡ ಮಲಯಾಳಂ ಭಾಷೆ ಮಸೂದೆಯನ್ನು ಮಂಡಿಸೋದಕ್ಕೆ ಅವರು ಮುಂದಾಗಿದ್ರು. ಆವಾಗಲೂ ಕೂಡ ಇದಕ್ಕೆ ರಾಷ್ಟ್ರಪತಿಯವರಿಂದ ಅಂಕಿತ ಸಿಕ್ಕಿರಲಿಲ್ಲ. 2017ರಲ್ಲಿ ಮಸೂದೆಯನ್ನ ರಾಷ್ಟ್ರಪತಿಯವರು ತಿರಸ್ಕರಿಸಿದರು. ಪಿಣರಾಯಿ ಸರ್ಕಾರದ ಹಿಂದಿನ ಪ್ರಯತ್ನವನ್ನ ಅವತ್ತು ರಾಷ್ಟ್ರಪತಿಯವರು ತಿರಸ್ಕರಿಸಿದರು. ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಮಸೂದೆಯನ್ನು ತಿರಸ್ಕರಿಸಲಾಗಿತ್ತು. ಭಾಷಾ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡುವಂಥದ್ದು ಆಯಾ ರಾಜ್ಯಗಳ ಜವಾಬ್ದಾರಿ. ಕರ್ನಾಟಕದಲ್ಲೂ ಕೂಡ ಅಷ್ಟೇ ಭಾಷಾ ಅಲ್ಪಸಂಖ್ಯಾತರನ್ನ ಸಲಹಬೇಕಾಗಿರುವಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಹಾಗೆಯೇ ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಪಾಡಬೇಕು ಅಂತೇಳಿ ಅವತ್ತು ಕೇಂದ್ರ ಸರ್ಕಾರ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಈಗ ಮತ್ತೆ ಮಲಯಾಳಂ ಹೇರಿಕೆಗೆ ಯತ್ನವನ್ನು ಮಾಡ್ತಾ ಇದ್ದಾರೆ ಪಿಣರಾಯಿ ಸರ್ಕಾರ. ಮತ್ತೆ ಮಲಯಾಳಮನ್ನ ಕನ್ನಡ ಶಾಲೆಗಳಲ್ಲಿ ಕೂಡ ಹೇರೋದಕ್ಕೆ ಮುಂದಾಗಿದ್ದಾರೆ. ಇದು ಯಾವ ಕಾರಣಕ್ಕಾಗಿ? ಮಸೂದೆ ಪರಿಷ್ಕರಣೆಯ ಭರವಸೆಯನ್ನ ಗವರ್ನರ್ ಅವರು ನೀಡಿದ್ದಾರೆ. ಗವರ್ನರ್ ಅವರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಲಾಗಿದೆ. ಕಾನೂನಾತ್ಮಕವಾಗಿ ಪರಿಷ್ಕರಣೆ ನಡೆಸುವಂತಹ ಭರವಸೆಯನ್ನ ಅಲ್ಲಿಯ ರಾಜ್ಯಪಾಲರು ಕೂಡ ನೀಡಿದ್ದಾರೆ. ಅವರು ಕಾಸರಗೋಡಿಗೆ ಬಂದಂತಹ ಸಂದರ್ಭದಲ್ಲಿ ಮನವಿಯನ್ನು ಕೊಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಗ್ರಹಿಸಿದ್ದಾರೆ. ಮೊದಲಿಗರಾಗಿ ಸಿದ್ದರಾಮಯ್ಯನವರೇ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ. ಕೇರಳ ಮಾಡೋದಕ್ಕೆ ಹೊರಟಿರುವಂಥದ್ದು ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ. ಇದು
ಕೇರಳದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ. ಒಂದು, ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥದ್ರ ಬಗೆಗಿನ ಹೋರಾಟ ಬಹಳ ದೀರ್ಘಕಾಲದಿಂದ ನಡೆದಿತ್ತು. ಆದರೆ ಇವತ್ತು ಅದು ಕರ್ನಾಟಕಕ್ಕೆ ಸೇರಬೇಕು ಸೇರಬಾರ್ದು ಅನ್ನುವಂಥ ವಿಚಾರಗಳಲ್ಲಿ ಏನು ಆ ಹೋರಾಟಗಳು ತಣ್ಣಗಾಗಿರಬಹುದು. ಅದರ ಅರ್ಥ ಅಲ್ಲಿರತಕ್ಕಂತಹ ಕನ್ನಡಿಗರ ಮೇಲೆ ಸವಾರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಕೇರಳ ಸರ್ಕಾರ ಪರಿಗಣಿಸಬಾರದು. ಮಾತೃಭಾಷೆ ಕಲಿಯುವ ಅವಕಾಶದಿಂದ ವಂಚಿತರಾಗ್ತಾರೆ ಕನ್ನಡಿಗರು. ಯಾಕಂದ್ರೆ ಅವರ ಮನೆ ಭಾಷೆ ಕನ್ನಡ, ಅವರ ವ್ಯವಹಾರದ ಭಾಷೆ ಕನ್ನಡ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕಿನ ದಮನವನ್ನು ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಕೊಂಡು ಅಲ್ಲಿರ್ತಕ್ಕಂತಹ ಕನ್ನಡಿಗರು ಮಲಯಾಳಂನಲ್ಲಿ ವ್ಯವಹರಿಸಬಲ್ಲರು, ಅವರು ಮಾತನಾಡ್ತಾರೆ. ಆದರೆ ಕನ್ನಡ ಅವರ ಮಾತೃಭಾಷೆ, ಕನ್ನಡ ಅವರ ಮನೆ ಭಾಷೆ, ಕನ್ನಡದಲ್ಲಿ ಅವರು ಕಮ್ಯುನಿಕೇಟ್ ಮಾಡುವಂಥದ್ದು, ಕನ್ನಡದಲ್ಲಿ ಅವರ ಸಂಸ್ಕೃತಿ ಇರುವಂಥದ್ದು ಕನ್ನಡದಲ್ಲಿ. ಕಾಸರಗೋಡು ಭಾವನಾತ್ಮಕವಾಗಿ ಕರ್ನಾಟಕಕ್ಕೆ ಸೇರಿದೆ ಈ ಅಂಶವನ್ನು ಕೂಡ, ಯಾಕಂದರೆ ಭಾವನಾತ್ಮಕವಾಗಿ ಕಾಸರಗೋಡು ಇವತ್ತು ಕೂಡ ಕರ್ನಾಟಕದ ಜೊತೆಗೆ ಇರತಕ್ಕಂತಹ ಜಿಲ್ಲೆ. ಇದು ಕಾಸರಗೋಡು ಜನರ ಹಿತ ರಕ್ಷಿಸುವಂಥದ್ದು ಸರ್ಕಾರದ ಕರ್ತವ್ಯ. ಕರ್ನಾಟಕ ಸರ್ಕಾರದ್ದು ಕೂಡ ಕರ್ತವ್ಯ, ಕೇರಳ ಸರ್ಕಾರದ್ದು ಕೂಡ ಅದು ಕರ್ತವ್ಯ. ಮಲಯಾಳಂ ಭಾಷಾ ಮಸೂದೆ 2025 ಇದನ್ನು ಹಿಂಪಡಿಬೇಕು ಅನ್ನುವಂತಹ ಒತ್ತಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರಿಗೆ ಮಾತೃಭಾಷೆ ಅವರ ಅಸ್ಮಿತೆ, ಯಾಕಂದರೆ ಅವರ ಐಡೆಂಟಿಟಿ ಇರುವಂಥದ್ದೇ ಅವರ ಭಾಷೆಯ ಮೂಲಕವಾಗಿ, ಅವರು ಕನ್ನಡಿಗರು ಅನ್ನುವಂತಹ ವಿಚಾರದ ಮೂಲಕವಾಗಿ ಅವರು ಅವರ ಅಸ್ಮಿತೆಯನ್ನು ಉಳಿಸ್ಕೊಂಡಿರುವಂಥದ್ದು. ಅನ್ಯ ಭಾಷೆ ಹೇರಿಕೆಯಿಂದ ಕಲಿಕಾ ಸಾಮರ್ಥ್ಯವೂ ಕೂಡ ಕುಸಿಯುತ್ತೆ, ಈ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕಾಸರಗೋಡು ಜಿಲ್ಲೆಯ 70% ವಿದ್ಯಾರ್ಥಿಗಳು ಕನ್ನಡವನ್ನು ಬಯಸುತ್ತಾರೆ. ಯಾಕಂದರೆ ವಾಸ್ತವವಾಗಿ ಕರ್ನಾಟಕದ ಗಡಿ ಭಾಗವಾಗಿ ಅದು ಕರ್ನಾಟಕಕ್ಕೆ ಸೇರಬೇಕಾಗಿದ್ದಂತಹ ಜಿಲ್ಲೆ. ಆದರೆ ಕನ್ನಡಿಗರ ಕರ್ನಾಟಕದ ಗಡಿ ಭಾಗದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಅದು ಕನ್ನಡ ಭಾಷಿಕ ಪ್ರದೇಶಗಳೇ ಅವು. ಹೀಗಿರುವಾಗ ಒಂದು ಭಾಷೆಯ ಮೇಲೆ ಇನ್ನೊಂದು ಭಾಷೆ ಹೇರುವಂತಹ ಪ್ರಯತ್ನ ಸಲ್ಲದು ಅನ್ನುವಂಥದ್ದನ್ನು ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಕನ್ನಡಿಗರು ಇದನ್ನು ಒಕ್ಕೊರಲಿನಿಂದ ವಿರೋಧಿಸಲಿದ್ದಾರೆ, ಕನ್ನಡಿಗರು ಇದನ್ನು ವಿರೋಧಿಸ್ತಾರೆ ಅನ್ನುವಂತಹ ಅಂಶವನ್ನು ಕೂಡ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರೆ ತೋರಿಸ್ತಾರೆ. ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷಾ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನ್ನು ಕೂಡಲೇ ನೇಮಕ ಮಾಡಿಸಬೇಕು. ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ, ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ, ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರ್ದು. ಆ ಭಾಷೆ ಆ ಬಿಲ್ ತಂದಿರೋದ್ರಿಂದ ಆ ಭಾಗದ ನಮ್ಮ ಜನರಿಗೆ ತೊಂದರೆ ಆಗಕ್ಕೆ ನಾವು ಕೊಡೋದಿಲ್ಲ. ನಮ್ಮ ಸರ್ಕಾರದಿಂದ ನಾವು ಪ್ರೊಟೆಸ್ಟ್ ಮಾಡಬೇಕಿರೋದು, ನಾವು ಅದಕ್ಕೆ ಹೇಳಬೇಕು, ಅದಾಗೆ ಉಳಿಸ್ಬೇಕು. ಯಾಕಂದರೆ ಹೆಚ್ಚು ಕನ್ನಡಿಗರು ಅಂತ ಏರಿಯಾ ಅದು, ಆ ಡಿಸ್ಟಿಕ್ಕು. ಸುಮಾರು 70-80% ಎಲ್ಲ ಜನ ಕನ್ನಡ ಮಾತಾಡ್ತಾರೆ, 100% ಮಾತಾಡ್ತಾರೆ. ಬೇರೆ ಜನಾಂಗದವರಿದ್ರು ಕೂಡ ಕನ್ನಡ ಮಾತಾಡ್ತಾರೆ. ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು, ನಮಗೆ ಕನ್ನಡ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ. ಹೀಗೆ ಸಚಿವರುಗಳು ಕೂಡ ಸ್ಪಷ್ಟವಾಗಿ ಕನ್ನಡ ವಿಚಾರದಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಇದರ ನಡುವೆ ಕನ್ನಡಿಗರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡದ ಮೇಲಿನ ಪ್ರಹಾರಕ್ಕೆ ಕೇರಳ, ಕರ್ನಾಟಕದ ಕನ್ನಡಾಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿರುವಂತಹ ಕೇರಳ ರಾಜ್ಯಪಾಲರ ಭೇಟಿ ಮಾಡಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪದಾಧಿಕಾರಿಗಳು ಕೂಡ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆಯೂ ಕೂಡ ಪಿಣರಾಯಿ ವಿಜಯನ್ ಅವ್ರಿಗೂ ಕೂಡ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬೇವಿನ ಮರದ ಅವರು, ಸೋಮಣ್ಣ ಬೇವಿನ ಮರದ ಅವರ ನೇತೃತ್ವದಲ್ಲಿನೇ ಹೋಗಿ ಮನವಿ ಸಲ್ಲಿಸಿದ್ದಾರೆ. ಮಂಜೇಶ್ವರದ ಶಾಸಕರು ಕೂಡ, ಅಶ್ರಫ್ ಅವರು ಕೂಡ ಅದರಲ್ಲಿ ಇದ್ರು, ಅವರು ಕೂಡ ಕನ್ನಡಿಗರೇ. ಕನ್ನಡ ವಿರೋಧಿ ಬಿಲ್ ಪಾಸ್ ಮಾಡದಂತೆ ಮನವಿಯನ್ನು ಮಾಡಲಾಗಿದೆ, ಪರಿಶೀಲಿಸುವಂತಹ ಭರವಸೆಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. ನೋಡಿ, ಮನವಿ ಮಾಡಿದ ನಂತರವೂ ಕೂಡ ಪಿಣರಾಯಿ ಅವರು ಮಲಯಾಳಂ ಭಾಷಾ ಮಸೂದೆಯನ್ನು ಮಾಡಿ ಅದರ ಮೂಲಕವಾಗಿ ಕನ್ನಡದ ಮೇಲೆ ಮಲಯಾಳಮನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದೇ ಕಾರಣಕ್ಕೆ ಈಗ ರಾಜ್ಯಪಾಲರ ಮನವಿಯನ್ನು ಮಾಡಬೇಕಾಯಿತು. ಕರ್ನಾಟಕದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾವೆ. ಕೇರಳದ ಈ ರೀತಿಯಾದಂತಹ ಬುಲ್ಡೋಸರ್ ಸಂಸ್ಕೃತಿಯ ವಿರುದ್ಧ, ಕನ್ನಡಿಗರ ಮೇಲೆ ಬುಲ್ಡೋಸರ್ ಪ್ರಯೋಗಿಸುವುದರ ವಿರುದ್ಧ, ಕನ್ನಡ ಭಾಷೆಯ ಅಸ್ಮಿತೆಯ ಉಳಿವಿಗಾಗಿ ಒಗ್ಗಟ್ಟಿನ ಹೋರಾಟಕ್ಕೆ ಕರೆಯನ್ನ ನೀಡಲಾಗ್ತಾ ಇದೆ. ಯಾಕೆಂದರೆ ಕೇರಳದಲ್ಲಿರ್ತಕ್ಕಂತಹ ಕಾಸರಗೋಡಿನಲ್ಲಿರುವಂಥವರು ಕೂಡ ಕನ್ನಡಿಗರೇ. ಅವರು ಆ ಕನ್ನಡಿಗರ ಪರವಾಗಿ ಕರ್ನಾಟಕದ ಸರ್ಕಾರ, ಕನ್ನಡಿಗರು ಕೂಡ ನಿಂತಿದ್ದಾರೆ. ಆ ಒಗ್ಗಟ್ಟನ್ನು, ಯಾಕಂದರೆ ಇದು ಕೇವಲ 2 ರಾಜ್ಯಗಳ ವಿಚಾರ ಅಲ್ಲ, ಇದು ಒಂದು ಭಾಷೆಯ ವಿಚಾರ. ಕನ್ನಡಿಗರೇ, ಅಲ್ಲಿರುವಂಥವ್ರು ಕೂಡ ಕನ್ನಡಿಗರೇ ಮತ್ತು ಆ ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋಂತಹ ವಿಚಾರದಲ್ಲಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಬೇವಿನ ಮರದವರು ಹಾಗೆಯೇ ಪುರುಷೋತ್ತಮ ಬೆಳಿಮಲೆ ಅವರು ಕೂಡ ಮಾತನಾಡಿದ ತೋರಿಸ್ತೀನಿ. ನನಗನ್ನಿಸ್ತಾ ಇದೆ ಕೇರಳದ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ
ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಏನೋ ಮಲಯಾಳಿಯರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು, ಕನ್ನಡಿಗರನ್ನು ನಾವು ಹತ್ತಕ್ಕಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹೊಂಟಾರ. ಇದು ಜಯ ಆಗೋದಿಲ್ಲ. ರಾಜಕಾರಣವನ್ನು ಇಟ್ಟುಕೊಂಡು ಯಾರು ರಾಜಕಾರಣ ಮಾಡ್ತಾರ ಜಯ ಆಗೋದಿಲ್ಲ. ಯಾವಾಗಲೂ ಒಬ್ಬ ಮುತ್ಸದ್ದಿ ರಾಜಕಾರಣಿ ದೂರದೃಷ್ಟಿಯಿಂದ ಮುಂದಿನ ಜನಾಂಗದ ಮೇಲೆ ಕಣ್ಣನ್ನು ಇಟ್ಕೋಬೇಕು ಹೊರತಾಗಿ ಚುನಾವಣೆಯ ಮೇಲೆ ಕಣ್ಣನ್ನು ಇಟ್ಕೊಂಡ್ರೆ ಅದು ಜಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕಾನೂನಿನ ಹೋರಾಟವನ್ನು ಮಾಡುವುದು ಸೂಕ್ತ ಅನ್ನೋದನ್ನು ನಿರ್ಣಯವನ್ನು ತೆಗೆದುಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟಂಥ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಮೊದಲನೆಯದ್ದು. ಅದಕ್ಕಿಂತ ಪೂರ್ವದೊಳಗೆ ಮಾನ್ಯ ರಾಜ್ಯಪಾಲರು ಇದನ್ನು ಮಸೂದೆಯನ್ನು ಮಂಜೂರು ಮಾಡೋದಿಲ್ಲ ಅಂಥೇಳಿ ನನಗೆ 100% ವಿಶ್ವಾಸ ಅದ. ಕಾನೂನು ವಿಭಾಗದಲ್ಲಿ ಶ್ರೀಮಾನ್ ಎಚ್ ಕೆ ಪಾಟೀಲ್ ಹತ್ರ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಧ್ಯ ಆದರೆ ಸುಪ್ರೀಂ ಕೋರ್ಟಿಂದ ಒಂದು ಅಥವಾ ಯಾಕಂದರೆ ಸುಪ್ರೀಂ ಕೋರ್ಟೇ ಆಗಬೇಕಿದು, ಅದನ್ನು ನಾವು ಸ್ಟೇ ತರ್ತೀವಿ. ಇದಕ್ಕೆ ಸ್ಟೇ ತಂದು ಚರ್ಚೆ ಆಗಲಿ. ಅದಕ್ಕೆ ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಕಲಿಯೋದು ಅದರ ಹಕ್ಕು. ಅದು ನೀವು ಒಂದು ವೇಳೆ ಅದನ್ನು ಕೊಡಲಿಲ್ಲ ಅಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಅದರ ಮೇಲಿಂದ ನೀವು ಕ್ರಮ ತೆಗೆದುಕೊಳ್ಳಬಹುದು ರಾಜ್ಯ ಸರ್ಕಾರಗಳ ಮೇಲೆ. ಅಷ್ಟು ಬಲಿಷ್ಠವಾಗಿದೆ. ಆದ್ದರಿಂದ ನಾವು ಪ್ರಜಾಸತ್ತಾತ್ಮಕವಾಗಿ ಇದನ್ನು ವಿರೋಧಿಸ್ತೇವೆ. ನಾನಂತೂ ಪ್ರಾಧಿಕಾರ ಇದನ್ನು ಕಟುವಾದ ಮಾತುಗಳಿಂದ ವಿರೋಧಿಸ್ತದೆ. ಒಂದು ಪ್ರಾತಿನಿಧ್ಯವನ್ನು ಗವರ್ನರ್ಗೆ ಕೊಟ್ಟಿದ್ದೇವೆ, ಇದನ್ನು ತಡೆ ಹಿಡೀರಿ ಅಂತ. ಒಂದು. ಎರಡನೇದು, ನಾವು ಇವತ್ತು ಬರೆದಿದ್ದೇವೆ ಗವರ್ನರ್ಗೆ ಇದನ್ನು ತಡೆ ಹಿಡೀರಿ ಅಂತ. ಅಂದರೆ ನಾವು ಒಂದು ಅಧಿಕೃತ ಸಂಸ್ಥೆ ಆದ್ದರಿಂದ. 3, ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಕಾಸರಗೋಡಿನ ಪ್ರತಿನಿಧಿಗಳನ್ನು ಭೇಟಿ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ. 4, ಈ ಗಡಿ ಭಾಗದಲ್ಲಿ ಭಾಷೆ ಕುರಿತಾದ ಸಮಸ್ಯೆಗಳು ಬಂದಾಗ ಸಂವಿಧಾನದ 350B ಪ್ರಕಾರ ರಾಷ್ಟ್ರಪತಿಗಳು ಒಬ್ಬರು ಭಾಷಾ ನಿರ್ದೇಶಕನನ್ನು ಅಲ್ಲಿಗೆ ಕಳಿಸಿ ಪರಿಸ್ಥಿತಿಯನ್ನು ಅಸೆಸ್ ಮಾಡಬೇಕು. ಹೀಗೆ ಕನ್ನಡದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಸರ್ಕಾರ, ಕರ್ನಾಟಕದ ರಾಜಕಾರಣಿಗಳು ಕೂಡ ಒಕ್ಕೂರಲಿನಿಂದ ಒಂದೇ ಮಾತು ಹೇಳ್ತಿರುವಂಥದ್ದು, ಅಲ್ಲಿ ಕನ್ನಡದ ಮೇಲೆ ಸವಾರಿ ಮಾಡೋದಕ್ಕೆ ಬಿಡಬಾರ್ದು. ಪಿಣರಾಯಿ ಸರ್ಕಾರ ಈ ವಿಚಾರದಲ್ಲಿ ತನ್ನ ನಿರ್ಧಾರವನ್ನು ಪರಿಶೀಲನೆ ಮಾಡಬೇಕು ಮತ್ತು ಅವರು ಪ್ರಥಮ ಭಾಷೆಯಾಗಿ ಮಲಯಾಳಮನ್ನು ಕಲಿಸಲಿ. ಎಲ್ಲಿ? ಕನ್ನಡದ ಹೊರತಾದಂತಹ ಶಾಲೆಗಳಲ್ಲಿ ಅಥವಾ ತಮಿಳಿನ ಹೊರತಾದಂತಹ ಶಾಲೆಗಳಲ್ಲಿ ಆಯಾ ಭಾಷೆ ಮಾತೃಭಾಷಿಕರಿಗೆ ಏನಿದ್ದಾರೆ ಅವ್ರಿಗೆ ಅವರವರದೇ ಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಹಕ್ಕಿದೆ. ಆ ಹಕ್ಕನ್ನು ಉಳಿಸಬೇಕಾಗಿರೋದು, ಭಾಷಾ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡಬೇಕಾಗಿರೋದು ಕೇರಳ ಸರ್ಕಾರದ ಪ್ರಥಮ ಆದ್ಯತೆ ಆಗಬೇಕು, ಪ್ರಥಮ ಜವಾಬ್ದಾರಿ ಆಗಬೇಕು. ಆ ಜವಾಬ್ದಾರಿಯನ್ನು ಅವರು ನಿಭಾಯಿಸಬೇಕಾಗಿರುವಂಥದ್ದು ಅವರ ಕರ್ತವ್ಯ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. DCM ಹಾಗೂ ಕೇಂದ್ರ ಸಚಿವರ ನಡುವೆ ಪ್ರತಿಷ್ಠೆಯ ಫೈಟ್. DK ಅನುಭವದ ಮಾತು. ಕುಮಾರಸ್ವಾಮಿ, ಶಿವಕುಮಾರ್ ಅನುಭವ ಜುಗಲ್ಬಂದಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ. DK ಅನುಭವ ಕದನ. ಊರಿನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವೇ ದನ ಕಾಯ್ತಿದ್ದೀರಾ? I have more experience than Kumaraswamy in politics. I have better experience on administration, better than Kumaraswamy. I have been a minister for a very long time. ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನ ತಪ್ಪು ಅಂತ ಹೇಳೋದು ಸರಿ. ಯಾರು ಹೆಚ್ಚು ಅನುಭವಿ? ಇದು ಈಗ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ವಾಕ್ಯುದ್ಧದ ಮೂಲ ಪಾಯಿಂಟ್. ಕುಮಾರಸ್ವಾಮಿಯವರು DK ಶಿವಕುಮಾರ್ ಅವರು ಬಳ್ಳಾರಿಗೆ ಹೋಗಿ ನಡೆಸಿರ್ತಕ್ಕಂತಹ ಸಭೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಾಗೆಯೇ ಶಿವಕುಮಾರ್ ಅವರು ಕುಮಾರಸ್ವಾಮಿಯವ್ರಿಗಿಂತ ನಾನು ಹೆಚ್ಚು ಅನುಭವಿ ಇದ್ದೀನಿ ಅಂತ ಹೇಳಿದರು. ಈ ಅನುಭವಕ್ಕೆ ಕುಮಾರಸ್ವಾಮಿಯವರು ಕೂಡ ಕೌಂಟ್ರನ್ನು ಕೊಟ್ಟಿದ್ದಾರೆ. ಇದೇನಾ ನಿಮ್ಮ ಅನುಭವ ಅಂತ ಅವರು ಕೂಡ ಕೇಳಿದ್ದಾರೆ. ಏನೇನು ಹಾಗಾದರೆ ಇವರ ನಡುವಿನ ಅನುಭವದ ಫೈಟ್ ಅಂತ ನೋಡಬೇಕು. ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಅನುಭವದ ಮಾತುಗಳು ಆಗ್ತಾ ಇದೆ. ಯಾರು ಹೆಚ್ಚು ಅನುಭವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ DK ಮತ್ತು HDK ಇಬ್ಬರ ನಡುವೆಯೂ ಕೂಡ ಮಾತಿನ ಏಟುಗಳು ಸಾಕ್ತಾ ಇದ್ದಾರೆ. ರಾಜ್ಯ ರಾಜಕಾರಣದ ದಿಗ್ಗಜರ ಮಧ್ಯೆ ರಾಜಕೀಯದ ಪಾಠ, ರಾಜಕೀಯದ ಸವಾಲು, ಬನ್ನಿ ಡಿಬೇಟ್ ಮಾಡೋಣ ಅನ್ನೋಲ್ಲಿಗೆ ಹೋಗಿದ್ದಾರೆ. ಹಿಂದೆ ಒಂದು ಕಾಲದ ಜೋಡೆತ್ತುಗಳು, ಮತ್ತೊಂದು ಕಾಲದ ಬದ್ಧವೈರಿಗಳು, ಹಾಲಿ ಮತ್ತೊಮ್ಮೆ ಬದ್ಧವೈರಿಗಳು, ಹೀಗೆ ಇರುವಂತಹ ಕುಮಾರಸ್ವಾಮಿ ಮತ್ತು ಶಿವಕುಮಾರ್ ಇವರಿಬ್ಬರೂ ಕೂಡ ರಾಜಕೀಯವಾಗಿ ಒಂದಾಗಿರುವಂಥದ್ದು ಇದೆ. ಹಾಗೆಯೇ ಹೆಚ್ಚು ಸುದೀರ್ಘ ಕಾಲಕ್ಕೆ ಇವರ
ವೈರುಧ್ಯದ ರಾಜಕಾರಣವೂ ಕೂಡ ಜನಕ್ಕೆ ಗೊತ್ತಿರುವಂಥದ್ದು. ಆದರೆ ಈಗ ಅನುಭವದ ಮಾತನ್ನು ಆಡ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರು ಅನುಭವಿ ಅಂತೇಳಿ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಪ್ರತಿಪಕ್ಷದವರಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಕೇಂದ್ರ ಸಚಿವರಾಗಿದ್ದುಕೊಂಡು ಬಂಧನ, ತನಿಖೆ, SP ಅಮಾನತು ನಿರ್ಧಾರಗಳ ಬಗ್ಗೆ ಟೀಕೆಗಳ ಸುರಿಮಳೆಯನ್ನು ಕೂಡ ಕರೆದಿದ್ರು. ಆ ಮೂಲಕವಾಗಿ ಸರ್ಕಾರವನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಒಂದು ಜವಾಬ್ದಾರಿಯುತವಾಗಿ ಪ್ರತಿಪಕ್ಷದಲ್ಲಿ ಕುಳಿತುಕೊಂಡು ಮಾಡಿದರು. CM ಹಾಗೆಯೇ DCM ಗೃಹ ಸಚಿವರನ್ನ ತರಾಟೆಗೆ ತೆಗೆದುಕೊಂಡು ಕುಮಾರಸ್ವಾಮಿಯವರು ಮಾತನಾಡಿದರು. ನೀವೇನು ಮಾಡ್ತಾ ಇದ್ದೀರಿ ಅಂತ DK ಶಿವಕುಮಾರ್ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ಕೂಡ ಕುಮಾರಸ್ವಾಮಿ ಅವರು ನಡೆಸಿ, ಯಾಕಂದರೆ ಶಿವಕುಮಾರ್ ಅವರು ಒಂದು ಹಂತದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಮಗೆ ಸೆಕ್ಯೂರಿಟಿ ಬೇಕಾಗುತ್ತೆ ಅನ್ನೋಂಥ ವಿಚಾರಗಳು ಹೇಳಿದಾಗ ಅಮೆರಿಕದಿಂದ ತರಲಿ, ಇರಾನ್ನಿಂದ ತರಲಿ ಅಂತ ಹೇಳಿದರು. ಅದನ್ನೇ ಪ್ರಸ್ತಾಪಿಸಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಡುವ ಕೆಲಸವನ್ನು ಮಾಡಿದರು. ಅಧಿಕಾರಿಗಳ ಸಭೆ ಮಾಡಿದ್ದರ ಬಗ್ಗೆಯೂ ಕೂಡ ಆಕ್ಷೇಪವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದರು. ಯಾಕಂದರೆ ಶಿವಕುಮಾರ್ ಅವರು ಬಳ್ಳಾರಿಗೆ ಹೋದಾಗ ಅಧಿಕಾರಿಗಳ ಜೊತೆಗೆ ಒಂದು ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಅದು ಯಾವುದರ ಆಧಾರದ ಮೇಲೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಪ್ರಶ್ನೆ. DCM ಸಭೆ ಮಾಡೋದಕ್ಕೆ ಅಧಿಕಾರ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೇಳಿದರು. ಯಾಕಂದರೆ ಅದು ಅವರ ಅಧಿಕಾರದ ವ್ಯಾಪ್ತಿಗೆ ಬರುತ್ತಾ ಅಂತೇಳಿ. CM ಹೋಮ್ ಮಿನಿಸ್ಟರ್ ಮಾಡಬೇಕಾಗಿರುವಂತಹ ಸಭೆಯನ್ನು ಶಿವಕುಮಾರ್ ಅವರು ಹೇಗೆ ಮಾಡಿದರು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಪ್ರಶ್ನೆಯಾಗಿತ್ತು. ಯಾಕಂದರೆ ಅಲ್ಲಿ ಅವರು ಅಧಿಕಾರಿಗಳು ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ, ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನು ಅನುಭವ ಇದೆ ಅಂತ ಹೇಳಿಕೊಂಡು ಸಭೆ ಮಾಡಿದ್ರು ಅಂತೇಳಿ ಕುಮಾರಸ್ವಾಮಿ ಅವರು ಟೀಕೆಯನ್ನು ಮಾಡಿದರು. ಇದಕ್ಕೆ ಉತ್ತರವಾಗಿ ಅನುಭವದ ಬಗ್ಗೆ ನನಗೆ ಹೇಳೋದಕ್ಕೆ ಹೋಗಬೇಡಿ ಅಂತೇಳಿ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟರು. ಅನುಭವವನ್ನು ಅವರು ಎತ್ಕೊಂಡ್ರು. ನಿಮ್ಮ ಹಾಗೆ CM ಆಗದೇ ಇರಬಹುದು, ನಾನೀಗ ಉಪಮುಖ್ಯಮಂತ್ರಿಯಾಗಿ ನನಗೆ ಅನುಭವ ಇದೆ, ಹಾಗೆಯೇ ಹಿಂದೆ ಮಂತ್ರಿಯಾಗಿಯೂ ಕೂಡ ಬಹಳ ವರ್ಷಗಳ ಕಾಲ ನಾನು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ, ಅದರ ಅನುಭವ ನನಗೆ ಇದೆ. ಆಡಳಿತ ನಡೆಸೋದು, ನಿರ್ಧಾರ ಮಾಡೋದು, ಎಲ್ಲ ರೀತಿಯಾದಂಥ ಅನುಭವಗಳು ಕೂಡ ನನಗೆ ಇದೆ ಅನ್ನುವಂಥ ಹೇಳಿದರು. ಕುಮಾರಸ್ವಾಮಿಯಿಂದ ಪಾಠ ಕಲಿಬೇಕಾಗಿಲ್ಲ ಅಂಥೇಳಿ ಕುಮಾರಸ್ವಾಮಿಯವರಿಗೆ ಮಾತಿನ ಪಂಚ್ ಕೊಡುವಂಥ ಕೆಲಸವನ್ನು DK ಮಾಡಿದರು. ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದು ಏನು, ಶಿವಕುಮಾರ್ ಅವರ ಉತ್ತರ ಹೇಗಿತ್ತು ಅನ್ನೋದು ತೋರಿಸ್ತೀನಿ. ಹೇಳಿಕೆ ಅದೆಂಥದ್ದು ಪಾಪ, ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನ ಕಾಯ್ಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತೆ ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗಿ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಇಲ್ಲ ಇನ್ನೊಂದಂತೆ, BJP ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು BJP ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಇದು. Mr. Kumaraswamy is, I am more experienced than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. ಹೀಗೆ ಕುಮಾರಸ್ವಾಮಿ ಅವರಿಗೆ ಅನುಭವದ ಪಾಠವನ್ನು ಶಿವಕುಮಾರ್ ಅವರು ಹೇಳಿದರು. ಯಾವಾಗ ಶಿವಕುಮಾರ್ ಇದನ್ನು ಹೇಳಿದರು, ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮೂಲಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ಗೃಹ ಸಚಿವರ ಅಧಿಕಾರ ವ್ಯಾಪ್ತಿಯ ಉಲ್ಲಂಘನೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಗೃಹ ಸಚಿವರು ಬಿಟ್ಟರೆ ಮುಖ್ಯಮಂತ್ರಿಗಳು ಮಾತ್ರ ಸಭೆಯನ್ನು ಮಾಡ್ಬೋದು. ಯಾಕಂದರೆ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಕರೆಯುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ಗೃಹ ಸಚಿವರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಇದ್ದೇ ಇರುತ್ತೆ. ಅವರು ಹೊರತಾದರೆ ಇಲಾಖಾ ಸಚಿವರಿಗೆ ಮಾತ್ರ. ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರ ಮತ್ತು ಅಧಿಕಾರದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದರು. ಆಡಳಿತದ ಅನುಭವ, ಸೀನಿಯಾರಿಟಿ ಎಂದು ಬೆನ್ನು ತಟ್ಕೊಳ್ತೀರಲ್ವ ನೀವು? ಹಾಗಿದ್ರೆ ನೀವು ಮೀಟಿಂಗ್ ಮಾಡಿ ಎಂದು ಗೃಹ ಸಚಿವರು ಅಥವಾ CM ನಿಮಗೆ ಹೇಳಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಪರಮೇಶ್ವರ್ ಅವರೇನು ಹೆಬ್ಬೆಟ್ಟು ಗೃಹ ಮಂತ್ರಿಗಳ ಅಥವಾ ರಬ್ಬರ್ ಸ್ಟಾಂಪ್ ಗೃಹ ಮಂತ್ರಿಗಳ ಅನ್ನುವಂತಹ ಪ್ರಶ್ನೆಯನ್ನು ಕೇಳೋದ್ರ ಮೂಲಕವಾಗಿ ಕಾಂಗ್ರೆಸ್ನವರನ್ನ ಕೆಣಕಿದ್ದಾರೆ ಕುಮಾರಸ್ವಾಮಿ ಅವರು. ಹಿರಿಯ ಮಂತ್ರಿಯ ಖಾತೆಯನ್ನು ನೀವು ಹೀಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆಯಾ ಅಂತೇಳಿ, ಇದೊಂದು ರೀತಿಯಂಥ ಅಕ್ರಮ ಒತ್ತುವರಿ ಇದು ಅಂತ ಹೇಳಿ, ನೀವು ಹೋಗಿ ಅಲ್ಲಿ ಸಭೆ ಮಾಡಿರುವಂಥದ್ದೇ, ಈ ಸಭೆಯನ್ನು ನಡೆಸಿದಾರಲ್ಲ ಇದೇ ಅಕ್ರಮ ಒತ್ತುವರಿ ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಿಮ್ಮದು ಭಾರೀ ಅನುಭವ, ಸಿಕ್ಕಾಪಟ್ಟೆ ಸೀನಿಯಾರಿಟಿ, ಇಂಥ ಸಣ್ಣ ವಿಷಯ ನಿಮಗೆ ಏಕೆ ತಿಳಿಲಿಲ್ಲ ಮಿಸ್ಟರ್ DK ಶಿವಕುಮಾರ್ ಅವರೇ ತಿಳ್ಕೊಂಡು ಕುಮಾರಸ್ವಾಮಿ ಅವರು ಕೇಳಿದ್ದಾರೆ, ಕೆಣಕಿದ್ದಾರೆ, ಪ್ರಶ್ನಿಸಿದ್ದಾರೆ. ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ಗೃಹ ಸಚಿವರ ಅಧಿಕಾರ ವ್ಯಾಪ್ತಿ ಅನ್ನುವಂಥದ್ದನ್ನು ನೆನಪಿಸುವಂತಹ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ.
ಆದರೆ ಯಾವಾಗ ಕುಮಾರಸ್ವಾಮಿ ಅವರು ಈ ರೀತಿಯಾದಂತಹ ರಿಯಾಕ್ಟ್ ಮಾಡಿದರು, ಇದಕ್ಕೆ ಶಿವಕುಮಾರ್ ಅವರು ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. ಏನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ, BCM ಇದೆ ಅಂತೆ. ಅವ್ರ MLAಗಳು ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲರೂ ಅದನ್ನು ಚರ್ಚೆ ಮಾಡಕ್ಕೆ ಕೇಳಕ್ಕೆ. ಅವರು ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಅವರೊಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರಷ್ಟೇ ಬಿಟ್ಟರೆ ಅವರಿಗೆ ಯಾವುದು ಎಕ್ಸ್ಟ್ರಾ ಅಧಿಕಾರ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಕಾನೂನಾತ್ಮಕ ಅಥವಾ ಸಂವಿಧಾನಾತ್ಮಕವಾಗಿ ಅದು ಸರಿ ಇರ್ಬೋದು. ಆದರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿರೋದನ್ನು ತಪ್ಪು ಅಂತ ಹೇಳೋದು ಸರಿಯಿಲ್ಲ. ಒಬ್ಬ ಸಚಿವರಾಗಿ ಅಂತಲೇ ಇಟ್ಕೊಳ್ಳಿ, ಕ್ಯಾಬಿನೆಟ್ ಸಚಿವರಾಗಿ ಅಂತ ಇಟ್ಕೊಳ್ಳಿ, ಅದು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಅಂಥೇಳಿ ಅವರನ್ನು ಪ್ರಮಾಣ ವಚನ ಕೊಟ್ಟಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿಯಾಗಿ ಒಬ್ಬ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ಹೋಗಿದ್ದಾರೆ. ಹೋಗಿ ಅವರು ಅಲ್ಲಿ ಆ ಸತ್ತವನ ವ್ಯಕ್ತಿಯ ಕುಟುಂಬದ ಸದಸ್ಯರನ್ನೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾರೆ ಅವರು. ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳೋದಾದರೆ ನಾವು ಏನು ಹೇಳಬೇಕು ಅವರಿಗೆ?